ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ಇಮ್ಮಿಡಿಯೇಟ್ ಆಗಿ ನೀವು ಅವುಗಳನ್ನು ವಾಚ್ ಮಾಡಬಹುದಿರುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಯಾರೆಲ್ಲ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವ್ರಿಗಾಗಿ ಅಂತ ಹೇಳಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ನೀವು ಕೂಡ ಮುಂಬರುವಂತಹ PSI ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ, ನೀವು 402 PSI ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ ಅಂತಿದ್ದಲ್ಲಿ ಈ ಪುಸ್ತಕ ನಿಮಗೆ ತುಂಬಾ ಸಹಾಯವನ್ನ ಮಾಡುತ್ತೆ. ಇದರಲ್ಲಿ 200 ಟ್ರಾನ್ಸ್ಲೇಷನ್ ಪ್ರಶ್ನೆಗಳನ್ನು ಕೊಡಲಾಗಿದೆ. ಹಾಗೆ 1000ಕ್ಕೂ ಹೆಚ್ಚು ವೊಕ್ಯಾಬ್ಯುಲರಿಯನ್ನು ಇದರಲ್ಲಿ ನಾನು ಕೊಟ್ಟಿದ್ದೀನಿ. ಇದಲ್ಲದೆ ಪ್ರಿಸಿ ರೈಟಿಂಗ್ ಇದೆ. PSI ಪೇಪರ್ 2ಗೆ ಸಂಬಂಧಿಸಿದ MCQs ಅನ್ನು ಕೂಡ ಕೊಡಲಾಗಿದೆ. ಆಸಕ್ತಿ ಇದ್ದಲ್ಲಿ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ನಮಗೆ ನಿಮ್ಮ ವಿಳಾಸವನ್ನು ಕಳಿಸಬಹುದು. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುತ್ತೆ. ಇವತ್ತಿನ ನಮ್ಮ ಟ್ರಾನ್ಸ್ಲೇಷನ್ ಸೆಷನ್ ಅಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಸ್ಮಾಲ್ ಪ್ಯಾರಾಗ್ರಾಫ್ ಅನ್ನ ತಗೊಂಡು ಬಂದಿದ್ದೀನಿ. ಸ್ಮಾಲ್ ಪ್ಯಾರಾಗ್ರಾಫ್ ಈ ರೀತಿಯಲ್ಲಿದೆ. ಇಂಗ್ಲಿಷ್ನ ಪ್ಯಾರಾಗ್ರಾಫ್ ಅನ್ನ ಕನ್ನಡ ಭಾಷೆಗೆ ಅನುವಾದ ಮಾಡಬೇಕು. ಹೇಗೆ? ಮೊದಲನೇದಾಗಿ ಓದೋಣ. A fundamental process called rainwater harvesting involves rainfall seeping into the groundwater table through open land. Rainwater collection is relatively easy to do at home and has a significant positive impact on the environment and our ecosystem. ಹೀಗಿದೆ. ಯಾವ ರೀತಿಯಲ್ಲಿ ಇದನ್ನು ನಾವು ಕನ್ನಡ ಭಾಷೆಗೆ ಬರಿತೀವಿ ಅಂತ ನೋಡೋಣ ಬನ್ನಿ. ಆ ಫಂಡಮೆಂಟಲ್ ಪ್ರೋಸೆಸ್, ಫಂಡಮೆಂಟಲ್ ಅಂತಂದ್ರೆ ಮೂಲಭೂತ ಅಂತ ಹೇಳ್ತೀವಿ. ಫಂಡಮೆಂಟಲ್ ಮೂಲಭೂತ, ಪ್ರೋಸೆಸ್ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ನಾವು ತಗೊಳ್ಳೋಣ ಪ್ರಕ್ರಿಯೆ ಅಂತ ತಗೊಳ್ಳೋಣ. ಕಾಲ್ಡ್ ಎನ್ನಲಾಗುವುದು, ಈ ರೀತಿಯಲ್ಲಿ ಬರುತ್ತೆ. ನಾನು ವಾಕ್ಯದಲ್ಲಿ ಬರೆದು ತೋರಿಸ್ತೀನಿ. ರೈನ್ ವಾಟರ್ ಹಾರ್ವೆಸ್ಟಿಂಗ್, ರೈನ್ ವಾಟರ್ ಮಳೆ ನೀರು, ಹಾರ್ವೆಸ್ಟಿಂಗ್ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ಕೊಯ್ಲು ಅಂತ ಹೇಳಬಹುದು. ಇನ್ವಾಲ್ವ್ಸ್, ಇದನ್ನ ಏನಂತ ತಗೊಳ್ಳೋಣ, ಒಳಗೊಂಡಿದೆ ಅಂತ ತಗೊಳ್ಳೋಣ. ಏನೆಲ್ಲ ಒಳಗೊಂಡಿರುವಂಥದ್ದು? ರೈನ್ಫಾಲ್ ಸೀಪಿಂಗ್ ಇನ್ ಟು ದ ಗ್ರೌಂಡ್ಸ್ ವಾಟರ್ ಟೇಬಲ್. ರೈನ್ಫಾಲ್ ಮಳೆ ನೀರು ಅಥವಾ ಮಳೆ ಹನಿ, ಈ ರೀತಿಯಲ್ಲೂ ಕೂಡ ತಗೊಳ್ಬಹುದು. ಮಳೆ ಅಂತನಾದ್ರೂ ತಗೊಳ್ಳಿ. ಸೀಪಿಂಗ್ ಇನ್ ಟು ದ ಗ್ರೌಂಡ್ಸ್ ವಾಟರ್ ಟೇಬಲ್ ಅಂತ ಇದೆ. ಸೀಪಿಂಗ್ ಅಂದ್ರೆ ಬೀಳುವುದು ಅಂತ ಅರ್ಥ. ಸೀಪಿಂಗ್ ಬೀಳುವುದು, ಇಂಟು ಅಂತ ಕೊಟ್ಟಿದ್ದಾರಲ್ವಾ, ವಾಕ್ಯದಲ್ಲಿ ತೋರಿಸ್ತೀನಿ. ಗ್ರೌಂಡ್ಸ್ ವಾಟರ್ ಟೇಬಲ್, ಗ್ರೌಂಡ್ಸ್ ನೆಲದ, ವಾಟರ್ ನೀರು, ಟೇಬಲ್ ಮೇಜು ಅಂತ ತಗೊಳ್ಬಹುದು. ಓಕೆ. ಥ್ರೂ ಯಾವುದರಿಂದ? ಥ್ರೂ ಓಪನ್ ಲ್ಯಾಂಡ್, ಥ್ರೂ ಮೂಲಕ, ಓಪನ್ ಲ್ಯಾಂಡ್ ತೆರೆದ ಭೂಮಿ ಅಂತ ತಗೊಳ್ಬಹುದು. ಓಕೆ. ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನಾವಿಲ್ಲಿ ಮಾತನಾಡ್ತಿರುವಂಥದ್ದು ಒಂದು ಫಂಡಮೆಂಟಲ್ ಪ್ರೋಸೆಸ್ ಎನ್ನಲಾದಂತಹ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನ ಬಗ್ಗೆ. ಇದೇ ಸಬ್ಜೆಕ್ಟ್ ಆಗುತ್ತೆ. ಇದು ಒಳಗೊಂಡಿದ್ಯಂತೆ ವರ್ಬ್ ಆಗುತ್ತೆ. ಏನನ್ನ ಒಳಗೊಂಡಿದೆ ಅನ್ನುವಂಥ ಕಾನ್ಸೆಪ್ಟ್ ನಮಗೆ ಆಬ್ಜೆಕ್ಟ್ ನಲ್ಲಿ ಇದೆ. ಹೇಗೆ ಬರಿಬಹುದು ಬನ್ನಿ. ಮೊದಲನೇದಾಗಿ ಹೀಗೆ ಇದನ್ನ ಪ್ರಾರಂಭ ಮಾಡಬೇಕು. ಮಳೆ ನೀರು, ಮಳೆ ನೀರು ಕೊಯ್ಲನ್ನು, ಮಳೆ ನೀರು ಕೊಯ್ಲು, ಈ ರೀತಿ ಎಲ್ಲಾದ್ರೂ ತಗೊಳ್ಳಿ. ಅಥವಾ ಮೂಲಭೂತ ಪ್ರಕ್ರಿಯೆ ಎನ್ನಲಾದಂಥ ಮಳೆ ನೀರು ಕೊಯ್ಲು, ಹೀಗಾದ್ರೂ ಬರೀರಿ. ಮಳೆ ನೀರು ಕೊಯ್ಲು ಇದನ್ನು ಅಂತ ಬೇಕಾದ್ರೂ ಬರೀಬಹುದು. ಮಳೆ ನೀರು ಕೊಯ್ಲು ಇದನ್ನು ಮೂಲಭೂತ, ಮೂಲಭೂತ ಪ್ರೋಸೆಸ್, ಪ್ರಕ್ರಿಯೆ ಎನ್ನಲಾಗಿದೆ, ಪ್ರಕ್ರಿಯೆ ಎನ್ನಬಹುದು, ಎನ್ನಲಾಗಿದೆ. ಅದಾದ್ಮೇಲೆ ಮುಂದಕ್ಕೆ ಹೋಗ್ಬೇಕು. ಇದು ಏನನ್ನ ಒಳಗೊಂಡಿದ್ಯಂತೆ, ಈಗ ಅದನ್ನ ಬರಿತೀವಿ. ರೈನ್ಫಾಲ್ ಸೀಪಿಂಗ್ ಇನ್ ಟು ದ ಗ್ರೌಂಡ್ಸ್ ವಾಟರ್ ಟೇಬಲ್ ಥ್ರೂ, ಯಾವುದರ ಮೂಲಕ ಬರ್ತಾ ಇರೋದು? ತೆರೆದ ಭೂಮಿಯ ಮೂಲಕ. ಹೀಗಾದ್ರೂ ನಾವು ತಗೊಳ್ಬಹುದು. ಬನ್ನಿ ನೋಡೋಣ. ತೆರೆದ ಭೂಮಿಯ ಮೂಲಕ, ತೆರೆದ ಭೂಮಿಯ ಮೂಲಕ. ನೆಕ್ಸ್ಟ್ ಏನಂತ ಕೊಟ್ಟಿರುವಂಥದ್ದವರು? ಗ್ರೌಂಡ್ಸ್ ವಾಟರ್ ಟೇಬಲ್, ಇದನ್ನ ನಾವೀಗ ಬರಿಬೇಕು. ನೆಲದ ನೀರಿನ, ನೆಲದ ನೀರಿನ, ಇಂಟು, ಇಂಟು ಅಂತ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನೆಲದ ನೀರಿನ ಮೇಜಿನೊಳಗೆ, ನಾನು ಆಗ್ಲೇ ಇದನ್ನೇ ನಿಮ್ಗೆ ಹೇಳಿದ್ದು,
ಇಂಟು ವಾಕ್ಯದಲ್ಲಿ ಹೇಳ್ತೀನಿ ಅಂತ ನೋಡಿ, ಈ ರೀತಿ ಒಳಗೆ ಅಂತ ತಗೊಂಡಿದ್ದೀನಿ. ಮೇಜಿನೊಳಗೆ ಬೀಳುವ ಬೀಳುವ ಏನಾಗಿದೆ, ಮಳೆ ನೀರು. ಮಳೆ ನೀರನ್ನು ಏನ್ ಮಾಡಿದೆ, ಇದು ಒಳಗೊಂಡಿದೆ. ಮಳೆ ನೀರನ್ನು ನೋಡಿ ಇನ್ವಾಲ್ವ್ಸ್ ಅಂತಿದೆ ಅಲ್ವಾ, ಅದಕ್ಕೋಸ್ಕರ ತಗೊಳ್ಳಿ ಒಳಗೊಂಡಿದೆ. ಹೀಗೆ ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ, ಏನ್ ಬರ್ದಿದೀವಿ ಅಂತ ನೋಡೋಣ ಬನ್ನಿ. ಮಳೆ ನೀರು ಕೊಯ್ಲು ಇದು ನಮ್ಮ ಸಬ್ಜೆಕ್ಟ್ ಆಗಿದೆ. ಇದನ್ನ ಒಂದು ಮೂಲಭೂತವಾದಂತಹ ಪ್ರಕ್ರಿಯೆ ಎಂದು ಕರೀತಾರೆ. ಯಾಕೆ, ಇಲ್ಲಿ ಅದೇನೋ ಒಳಗೊಂಡಿದೆ ಅಂತ ಇಲ್ಲಿ ಏನ್ ಕೊಟ್ಟಿದ್ದಾರಲ್ವಾ, ಇದನ್ನ ನಾವೇನಂತ ಬರಿಬಹುದು, ವರ್ಬ್ ಅಂತ ಬರಿಬಹುದು. ಏನನ್ನ ಒಳಗೊಂಡಿದೆ, ಮಳೆ ನೀರು. ಇದು ಎಲ್ಲಿ ಬೀಳ್ತಾ ಇದೆ, ಯಾವುದರ ಮೂಲಕ ಅನ್ನೋ ಕಂಟೆಂಟ್ ಇಲ್ಲಿದೆ ನೋಡಿ. ಅಲ್ಲಿ ಏನ್ ಕೊಟ್ಟಿದ್ರು ಎಕ್ಸಾಕ್ಟ್ಲಿ ಹಾಗೆ ಬರ್ದಿದ್ದೀವಿ. ಇಲ್ಲಿ ಕನ್ನಡದಲ್ಲಿ ಒಂದು ವಾಕ್ಯವನ್ನ ರಚನೆ ಮಾಡೋದಕ್ಕೆ ಬಳಸಿರುವ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಹೀಗೆ ನೀವು ವಾಕ್ಯವನ್ನ ಬರಿಬಹುದು. ಬನ್ನಿ ಎರಡನೇ ವಾಕ್ಯದ ಕಡೆಗೆ ಹೋಗೋಣ. ಈ ರೀತಿಯಲ್ಲಿದೆ, ರೈನ್ ವಾಟರ್ ಕಲೆಕ್ಷನ್ ಅಂತ ಕೊಟ್ಟಿದ್ದಾರೆ. ಮಳೆ ನೀರು ನಾವೀಗಷ್ಟೇ ನೋಡಿದ್ವಿ, ಮತ್ತೊಮ್ಮೆ ಬರೆಯೋದು ಬೇಡ. ಕಲೆಕ್ಷನ್ ಅಂತ ಕೊಟ್ಟಿದ್ದಾರಲ್ವಾ, ಸಂಗ್ರಹ ಅಂತ ತಗೊಳ್ಳೋಣ. ಈಸ್ ಏನಾಗಿದೆ, ರಿಲೇಟಿವ್ಲಿ ಈಸಿ ಅಂತ ಕೊಟ್ಟಿದ್ದಾರೆ. ರಿಲೇಟಿವ್ಲಿ ಅಂತಂದ್ರೆ ರಿಲೇಟಿವ್ಲಿ ತುಲನಾತ್ಮಕ, ಈಸಿ ಸುಲಭ, ಟು ಡೂ ಮಾಡಲು ಅಂತ ತಗೊಳ್ಬಹುದು. ಓಕೆ, ನೆಕ್ಸ್ಟ್ ಅಟ್ ಹೋಮ್ ಅಂತ ಕೊಟ್ಟಿದ್ದಾರೆ ನೋಡಿ. ಅಟ್ ಹೋಮ್ ಅಂತ ಅಂದ್ರೆ ಮನೆಯಲ್ಲಿ ಅಂತ ಅರ್ಥ ಬರಿತಾ ಇದ್ದೀನಿ. ಅಟ್ ಹೋಮ್ ಮನೆಯಲ್ಲಿ, ಅಂಡ್ ಅಂತಿದೆ ಹಾಗೆ ತಗೊಳ್ತೀವಿ. ಹ್ಯಾಸ್ ಇದನ್ನ ಹೊಂದಿದೆ ಅಂತ ಹೇಳ್ತೀವಿ. ಏನನ್ನ ಹೊಂದಿರುವಂಥದ್ದು, ಗಮನಾರ್ಹ ಪಾಸಿಟಿವ್ ಇಂಪ್ಯಾಕ್ಟ್ ಅಂತ ಕೊಟ್ಟಿದ್ದಾರೆ. ಧನಾತ್ಮಕ, ಸಕಾರಾತ್ಮಕ ಈ ರೀತಿಯಲ್ಲಿ ಬರಿಬಹುದು. ಧನಾತ್ಮಕ ಇಂಪ್ಯಾಕ್ಟ್, ಪ್ರಭಾವ, ಆನ್ ದ ಎನ್ವಿರಾನ್ಮೆಂಟ್ ಪರಿಸರದ ಮೇಲೆ ಅಂತ ಬರುತ್ತೆ. ಪರಿಸರದ ಇಲ್ಲಿ ಆನ್ ಇರುವಂಥದ್ದು ಮೇಲೆ, ಅಂಡ್ ಮತ್ತು ಅವರ್ ಎಕೋಸಿಸ್ಟಮ್. ಅವರ್ ಅಂತ ಅಂದ್ರೆ ನಮ್ಮ, ಎಕೋಸಿಸ್ಟಮ್ ಪರಿಸರ ವ್ಯವಸ್ಥೆ. ಬರೆಯೋಣ ಬನ್ನಿ, ಪರಿಸರ ವ್ಯವಸ್ಥೆ. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಗಮನಿಸಬೇಕಾಗಿರೋದೇನು ಅಂತ ಅಂದ್ರೆ, ಇಲ್ಲಿಂದ ಇಲ್ಲಿವರೆಗೆ ಒಂದು ಭಾಗ, ಅಂಡ್ ಇಂದ ಇನ್ನು ಮುಂದಕ್ಕೆ ಮತ್ತೊಂದು ಭಾಗ. ರೈನ್ ವಾಟರ್ ಮಳೆ ನೀರು ಸಂಗ್ರಹ ತುಲನಾತ್ಮಕವಾಗಿ, ಮನೇಲಿ ಏನಾದ್ರೂ ನಾವು ಈ ರೈನ್ ವಾಟರ್ ಕಲೆಕ್ಷನ್ ಮಾಡ್ತಾ ಇದೀವಿ ಅಂತಂದ್ರೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ, ತುಲನಾತ್ಮಕ ಅಂದ್ರೆ ಅದೇನೆ ಕಂಪೇರ್ ಮಾಡೋದು ಅಂತ, ತುಲನಾತ್ಮಕವಾಗಿ ನೋಡಿದ್ರೆ ಸುಲಭವಾಗಿದೆಯಂತೆ. ಹಾಗೆ ಇದು ಎಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ, ಗಮನಾರ್ಹವಾದಂತಹ ಧನಾತ್ಮಕ ಪ್ರಭಾವವನ್ನು ಹೊಂದಿದೆ. ಯಾವುದರ ಮೇಲೆ, ಪರಿಸರ, ಹಾಗೆ ನಮ್ಮ ಪರಿಸರದ ವ್ಯವಸ್ಥೆ ಏನಿದೆ, ಪರಿಸರ ವ್ಯವಸ್ಥೆ ಎಕೋಸಿಸ್ಟಮ್ ಅಂತ ಏನ್ ಕರಿತೀವಿ ಅದರ ಮೇಲೆ. ಮೊದಲನೇದಾಗಿ ಇದನ್ನ ಬರೆಯೋಣ, ಆಮೇಲೆ ಈ ಕಾನ್ಸೆಪ್ಟ್ ಅನ್ನ ಬರೆಯೋಣ. ಬನ್ನಿ ಬರಿತಾ ಇದ್ದೀನಿ. ಮಳೆ ನೀರು ಸಂಗ್ರಹವು ಎಲ್ಲಿ ಮಾಡಿದ್ರೆ ತುಲನಾತ್ಮಕವಾಗಿ ಸುಲಭ ಅಂತ ಹೇಳಿದ್ದಾರೆ, ಅದನ್ನು ಬರಿಬೇಕು. ಮಳೆ ನೀರು ಸಂಗ್ರಹವು ಮನೆಯಲ್ಲಿ, ಮಳೆ ನೀರು ಸಂಗ್ರಹವು ಮನೆಯಲ್ಲಿ ಮಾಡಲು ತುಲನಾತ್ಮಕವಾಗಿ ಸುಲಭ, ತುಲನಾತ್ಮಕವಾಗಿ ಸುಲಭ ಹೀಗೆ ಬರಿಬಹುದು. ಆಯ್ತಾ? ಅದಾದ್ಮೇಲೆ ಮತ್ತು ಅಂತ ಇದೆ ನೋಡಿ, ಆ್ಯಂಡ್ ಅದನ್ನ ತಗೊಳ್ತಾ ಇದ್ದೀನಿ. ಮತ್ತು ಇದು ಏನನ್ನ ಹೊಂದಿರುವಂಥದ್ದು ಅದನ್ನ ಬರಿಬೇಕು. ಮತ್ತು ಇದು ನೀಡಿದ್ರೆ ಆಡ್ ಮಾಡ್ಕೊಳ್ಳಿ, ಇಲ್ಲ ಇದೆ ಸಬ್ಜೆಕ್ಟ್ ಆಗುತ್ತೆ, ಕಂಟಿನ್ಯೂ ಆಗುತ್ತೆ. ಮತ್ತು ಗಮನಾರ್ಹ ಪ್ರಭಾವ. ಎಂತಹ ಪ್ರಭಾವ? ಗಮನಾರ್ಹ ಧನಾತ್ಮಕ ಪ್ರಭಾವವನ್ನು, ಯಾವುದರ ಮೇಲೆ? ಪ್ರಭಾವವನ್ನು ಪರಿಸರ ಮತ್ತು ನಿಸರ್ಗ ಅಂತನಾದ್ರೂ ತಗೊಳ್ಳಿ, ನೋ ಪ್ರಾಬ್ಲಮ್. ಪರಿಸರ ಮತ್ತು ನಮ್ಮ ಪರಿಸರ ವ್ಯವಸ್ಥೆಯ ಮೇಲೆ, ಪರಿಸರ ಮತ್ತು ನಮ್ಮ ಪರಿಸರ ವ್ಯವಸ್ಥೆಯ ಮೇಲೆ ಏನಾಗಿದೆ ನೋಡಿ, ಹ್ಯಾಸ್ ಹೊಂದಿದೆ ಅಂತ ತಗೊಳ್ಬೇಕು. ಹೊಂದಿದೆ, ಫುಲ್ ಸ್ಟಾಪ್.
ಈ ರೀತಿಯಲ್ಲಿ ಬರಿಬಹುದು. ನೀವಿಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನು ಅಂತ ಅಂದ್ರೆ, ಇಲ್ಲಿಯ ಸಬ್ಜೆಕ್ಟ್ ಏನಿದೆ, ಒಂದೇ ಸಬ್ಜೆಕ್ಟ್ ಇದೆ, ಎರಡೆರಡು ಸೆಂಟೆನ್ಸ್ ಇದೆ. ಇದೊಂದು ಸೆಂಟೆನ್ಸ್ ಆದ್ರೆ ಇದೊಂದು ಸೆಂಟೆನ್ಸ್ ಆಗಿದೆ. ಒಂದೇ ಸಬ್ಜೆಕ್ಟ್ ಮಳೆ ನೀರು, ಎಲ್ಲಿ ನಾವು ಈ ಒಂದು ಪ್ರೋಸೆಸ್ ಅನ್ನ ಮಾಡಿದ್ರೆ ಈಸಿ ಆಗಿರುತ್ತೆ ಅಂತ ಈ ಭಾಗದಲ್ಲಿ ಹೇಳಿದ್ದಾರೆ. ಮನೆಯಲ್ಲಿ ಮಾಡಲು ತುಲನಾತ್ಮಕವಾಗಿ ಸುಲಭವಾಗಿದೆ, ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ, ಸುಲಭವಾಗಿದೆ ಅಂತ ತಗೊಳ್ಳಿ, ಏನು ಸಮಸ್ಯೆ ಇಲ್ಲ, ಸರಿಯಾಗಿರುತ್ತೆ. ಹಾಗೆ ಇದು ಇನ್ನೊಂದೇನೋ ಹೊಂದಿದೆಯಂತೆ, ಏನನ್ನ ಹೊಂದಿದೆ, ಧನಾತ್ಮಕ ಪ್ರಭಾವ ಯಾವುದರ ಮೇಲೆ ಅಂತ ಇಲ್ಲಿ ತಗೊಂಡಿದ್ದೀವಿ. ಇಲ್ಲಿ ಸುಲಭವಾಗಿದೆ ಅನ್ನುವಂಥದ್ದು ವರ್ಬ್ ಅನ್ನ ತೋರಿಸುತ್ತೆ, ಹೊಂದಿದೆ ಅನ್ನುವಂಥದ್ದು ವರ್ಬ್ ಅನ್ನ ತೋರಿಸುತ್ತೆ. ಏನನ್ನ ಹೊಂದಿದೆ ಅನ್ನೋ ಕಂಟೆಂಟ್ ಇಲ್ಲಿದೆ, ಇದು ಆಬ್ಜೆಕ್ಟ್. ಯಾವುದಾಗಿದೆ ಅಂತ ಕೊಟ್ಟಿದ್ದಾರೆ, ಏನಾಗಿದೆ ಅಂತ ಕೊಟ್ಟಿದ್ದಾರೆ, ಅದೇನಾಯ್ತು, ಆಬ್ಜೆಕ್ಟ್ ಆಯ್ತು. ಇಲ್ಲಿಯೂ ಕೂಡ ವಾಕ್ಯವನ್ನ ರಚನೆ ಮಾಡೋದಕ್ಕೆ ಬಳಸಿರುವ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಡ್. ಹೀಗೆ ಇವತ್ತಿನ ಸೆಷನ್ ಅಲ್ಲಿ ನಿಮ್ಮ ಜೊತೆ ಒಂದು ಸಿಂಪಲ್ ಫಾರ್ಮುಲಾ ಬಳಸಿ ಸಿಂಪಲ್ ಸೆಂಟೆನ್ಸ್ ಅನ್ನ ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅಂತ ಹೇಳ್ಕೊಟ್ಟೆ. ಫಾರ್ಮುಲಾ ಏನು, ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಹೀಗೆ ನಾನು ನಿಮಗೆ ಟ್ರಾನ್ಸ್ಲೇಷನ್ ಕ್ಲಾಸಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ತಪ್ಪದೆ ವಾಚ್ ಮಾಡಿ. ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಬಹುದು. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಮ್ಮ ಆ್ಯಪ್ನಲ್ಲಿ ನಿಮಗಾಗಿ ಕೋರ್ಸಸ್ ಅನ್ನ ನಾವೀಗ ಲಾಂಚ್ ಮಾಡಿದ್ದೀವಿ. ಐ ಹೋಪ್ ಯು ನೋ. ನಿಮಗೆ ನಮ್ಮ ಆ್ಯಪ್ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ಹೋಗಿ ವೇದಾಂತ್ ಪಾಠಶಾಲೆ ಅಂತ ಸರ್ಚ್ ಮಾಡಿ ನಮ್ಮ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರೆಲ್ಲ VAO ಅಥವಾ PDO ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದೀರಾ, ನಿಮಗಾಗಿ ನಾನು ಕಮ್ಯುನಿಕೇಷನ್ ಪೇಪರ್ ಅನ್ನ ಪ್ರಾರಂಭ ಮಾಡಿದ್ದೀನಿ. ಇದರಲ್ಲಿ ಜನರಲ್ ಇಂಗ್ಲಿಷ್, ಜನರಲ್ ಕನ್ನಡ, ಕಂಪ್ಯೂಟರ್ ನಾಲೆಜ್ ಮೂರಕ್ಕೂ ಸಂಬಂಧಿಸಿದ ವಿಚಾರಗಳನ್ನ ನಾನೇ ಹೇಳ್ಕೊಡ್ತಾ ಇದ್ದೀನಿ. ಬೇಸಿಕ್ ಇಂದ ಎಲ್ಲ ಕಾನ್ಸೆಪ್ಟ್ಸ್ ಅನ್ನ ಇಲ್ಲಿ ಹೇಳ್ಕೊಡಲಾಗ್ತಿದೆ. ಪ್ರತಿಯೊಂದು ಸೆಷನ್ PDF ನೋಟ್ ಸಿಗುತ್ತೆ. ಹಾಗೆ ಫ್ರೀ ಮಾಕ್ ಟೆಸ್ಟ್ ಕೂಡ ಇದರಲ್ಲಿ ನಿಮಗೆ ಅವೈಲಬಲ್ ಇದೆ. ಪ್ರೈಸ್ ನೀವೇ ಇಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ಯಾರೆಲ್ಲ 402 PSI ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೀರಾ, ನಿಮಗಾಗಿ ಅಂತ ಎಸ್ಸೆ ಕ್ಲಾಸಸ್ ಅನ್ನ ಇವತ್ತಿನಿಂದ ಅಂದ್ರೆ ಜುಲೈ 15ನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಕರೆಂಟ್ ಟಾಪಿಕ್ಸ್ ಹಾಗೆ ಜನರಲ್ ಟಾಪಿಕ್ಸ್ ಎರಡರ ಡಿಸ್ಕಷನ್ ಕೂಡ ಇರುತ್ತೆ. ಪ್ರತಿಯೊಂದು ಪ್ರಬಂಧ ಏನು ಹೇಳ್ಕೊಡ್ತೀನಿ ಅದರ PDF ನೋಟ್ ಸಿಗುತ್ತೆ. ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ನಿಮಗೆ ಪ್ರಬಂಧ ಇದರಲ್ಲಿ ಹೇಳ್ಕೊಡಲಾಗುತ್ತೆ. ಒಂದು ವೇಳೆ ನೀವು ಕೂಡ ಆಸಕ್ತರಿದ್ದಲ್ಲಿ ನಮ್ಮ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ತರಗತಿಗಳನ್ನು ವಾಚ್ ಮಾಡಬಹುದಿದೆ. ಆ್ಯಂಡ್ ವೆರಿ ಶಾರ್ಟ್ಲಿ ನಮ್ಮ ಆ್ಯಪಲ್ಲಿ ಜುಲೈ 26ನೇ ತಾರೀಕಿನಿಂದ ಹೊಸದೊಂದು ಟ್ರಾನ್ಸ್ಲೇಷನ್ನ ಬ್ಯಾಚ್ ಪ್ರಾರಂಭವಾಗ್ತಿದೆ. ಇದು 2 months ಬ್ಯಾಚ್ ಆಗಿರುತ್ತೆ. 402 PSI ಎಕ್ಸಾಮಿಗೆ ಯಾರೆಲ್ಲ ತಯಾರಿ ನಡೆಸ್ತಿದ್ದಾರೆ ಅವರಿಗೆ ಉಪಯೋಗ ಆಗುತ್ತೆ. ಇದು 2 ತಿಂಗಳ ಬ್ಯಾಚ್ ಆಗಿದ್ದು, ನಿಮ್ಮ ಪರೀಕ್ಷೆ ಈಗೇನು ಸೆಪ್ಟೆಂಬರ್ 22 ಅಂತ ಅನೌನ್ಸ್ ಮಾಡಿದ್ದಾರಲ್ವಾ, ಸೆಪ್ಟೆಂಬರ್ 21ನೇ ತಾರೀಕಿನವರೆಗೆ ಪ್ರತಿನಿತ್ಯ ನಿಮಗೆ ಕ್ಲಾಸಸ್ ಇರುತ್ತೆ. 1 ಅವರ್ನ ಸೆಷನ್ ಅದಾಗಿರುತ್ತೆ. ಮುಂದಿನ ತರಗತಿಯಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಆ್ಯಪ್ ಅನ್ನು ತಪ್ಪದೆ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಗೊಂದಲ ಇದ್ದಲ್ಲಿ, ಡೌಟ್ ಇದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ನಮ್ಮ ವೇದಾಂತ್ ಪಾಠಶಾಲೆಯ ಮೊಬೈಲ್ ನಂಬರ್ಗೆ ಈ ಕೂಡಲೇ ನೀವು ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಡೌಟ್ ಇದ್ರೆ ಕೇಳಿ ಕ್ಲಿಯರ್ ಮಾಡ್ಕೊಳ್ಬಹುದು. ಸೊ ಇದು ನಮ್ಮ ಆ್ಯಪ್ ಅಲ್ಲಿ ಅವೈಲಬಲ್ ಇರುವ ಕೋರ್ಸಸ್. ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಗೋ ಅಂಡ್ ಚೆಕ್ ಅಂಡ್ ಇಫ್ ದೇ ವಾಂಟ್ ದೇ ಕ್ಯಾನ್ ಎನ್ರೋಲ್. ಇದಾಗಿತ್ತು ನಮ್ಮ ಇವತ್ತಿನ ಸೆಷನ್. ನಾಳೆ ಮತ್ತೊಂದು ಟ್ರಾನ್ಸ್ಲೇಷನ್ ಸೆಷನ್ ಜೊತೆಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.